ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ತತ್ವಗಳು ಬೇಕಾಗಿದೆ. ಈ ತತ್ವಗಳನ್ನು ನಾವು ಕೈಗೊಂಡಾಗ ಪ್ರವಾದನೆಗಳು ಅರ್ಥ ಆಗುವುದು. ಮೊದಲನೇ ಪಾಠ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ನೂತನವಾಗಿರ್ತಕ್ಕಂಥ ತ್ರೈಮಾಸಿಕದಲ್ಲಿ ಪ್ರವಾದಿಗಳ ಬಗ್ಗೆ ಮತ್ತು ಪ್ರವಾದನೆಗಳ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಅದನ್ನು ಯಾವ ರೀತಿ ಕಲಿಯಬಹುದು, ಯಾವುದನ್ನು ಉಪಯೋಗಿಸಿ ಕಲಿಯಬಹುದು ಎಂಬತಕ್ಕಂಥ ವಿಚಾರವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜ್ ದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಈ ಪ್ರವಾದನೆಗಳ ಬಗ್ಗೆ ವೆನ್ ಯು ಸೇ ಪ್ರಾಫೆಸಿ, ನಿಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಮೊದಲನೇದು ಏನು? ಪ್ರವಾದನೆಗಳು ಅಂದರೆ ಅದರಲ್ಲಿ ಸಾಂಕೇತಗಳು ತುಂಬಿಕೊಂಡಿದೆ. ಓಕೆ, ನೇರವಾಗಿ ಪ್ರವಾದನೆಗಳನ್ನು ಕರೀಲಿಕ್ಕೆ ಸಾಧ್ಯವಿಲ್ಲ. ವಂಡರ್ಫುಲ್. ಫಸ್ಟ್ ರಾಜದಾಸ್, ವೆನ್ ಐ ಸೇ ದ ವರ್ಡ್ ಪ್ರಾಫೆಸಿ, ನಿಮ್ಗೆ ಏನು ಅನಿಸುತ್ತೆ? ಪ್ರವಾದನೆ ಅಂತ ಹೇಳಿದ್ರೆ ದೇವರು ಮುಂದಾಗತಕ್ಕಂಥದ್ದನ್ನು ತನ್ನ ಸೇವಕರ ಮುಖಾಂತರ ತಿಳಿಸ್ತಕ್ಕಂಥದ್ದು. ಫಸ್ಟ್ ಮುತ್ತು, ವಾಟ್ಸ್ ಯುವರ್ ಒಪಿನಿಯನ್? ಈ ದೇವರು ಮಾನವನಿಗೆ ಕೊಟ್ಟಂತಹ ಅತಿ ಅದ್ಭುತವಾದಂತಹ ವರ ಪ್ರವಾದನೆ ವರ. ಈ ಪ್ರವಾದನೆ ವರ ಎಂಥದ್ದು ಅಂತಂದ್ರೆ, ಮುಂದಾಗುವಂತಹ ಸಂಗತಿಗಳನ್ನು ಮುಂಚಿತವಾಗಿ ದೇವರು ತನ್ನ ಸೇವಕರ ಮುಖಾಂತರ ಅವರನ್ನು ಪ್ರೇರೇಪಿಸಿ ಅವರ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿದ್ದಾನೆ. ವೆಲ್ಕಮ್. ಬನ್ನಿ, ಈ ತ್ರೈಮಾಸಿಕದಲ್ಲಿ ನಾವು ಪ್ರವಾದನೆಗಳ ಬಗ್ಗೆ ಪ್ರಸ್ತಾಪಗಳ ಮೂಲ ಮತ್ತು ಚಿತ್ರಣಗಳ ಮೂಲ ಮತ್ತು ಸಂಕೇತಗಳ ಮೂಲಕ ಯಾವ ರೀತಿ ಕಲಿಯೋದು ಅಂತ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅನುಭವಶಾಲಿ ಈ ಒಂದು ಪಾಠವನ್ನು ಬರೆದಿದ್ದಾರೆ ಶಾನ್ ಬೂನ್ಸ್ಟ್ರಾ ಎಂಬತಕ್ಕಂಥ ವ್ಯಕ್ತಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬನ್ನಿ ಮೊದಲನೇ ಪಾಠಕ್ಕೆ ಹೋಗೋಣ. ನಿಮ್ಮ ಸತ್ಯವೇದಗಳು ತೆರೆದಿದೆ ಅಂತ ನಾನು ನಂಬ್ತೇನೆ. ಬನ್ನಿ, ಇವತ್ತು ಮೊದಲನೇ ಪಾಠದಲ್ಲಿ ಕೆಲವು ತತ್ವಗಳು, ತುಂಬ ಮುಖ್ಯವಾಗಿರ್ತಕ್ಕಂಥ ತತ್ವಗಳು ಯಾವುದು, ಒಂದು ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳಲು, ಟು ಅಂಡರ್ಸ್ಟ್ಯಾಂಡ್ ಪ್ರಾಫೆಸಿ, ವಾಟ್ ಆರ್ ಸಮ್ ಪ್ರಿನ್ಸಿಪಲ್ಸ್ ದಟ್ ವಿ ನೀಡ್ ಟು ಫಾಲೋ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ದಯವಿಟ್ಟು ಯೆರೆಮೀಯ 9ನೇ ಅಧ್ಯಾಯ 24ನೇ ವಚನವನ್ನು ಓದಿ ಆನಂತರ ನಾವು ಮುಂದೆ ಹೋಗೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನ್ಯಾಯಗಳೇ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಫಸ್ಟ್ ರಾಜದಾಸ್, ನಾನು ಈ ಬೋಧಕರ ಒಂದು ವೃತ್ತಿಯನ್ನು ಶುರು ಮಾಡುವಾಗ ಆರಂಭದಲ್ಲಿ ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡನು, ದೇವರು ಪ್ರೀತಿ ಸ್ವರೂಪನು, ಈ ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ದೆ, ಏಕೆಂದರೆ ಅದು ಸುಲಭವಾಗಿತ್ತು. ಆದರೆ ಯಾವ ಬೋಧಕರು, ಯಾವ ಸಭೆಯು ಪ್ರವಾದನೆ ಎಂಬತಕ್ಕಂಥ ಅಂಶವನ್ನು ಚರ್ಚೆ ಮಾಡ್ತಾ ಇಲ್ವೋ, ಎಲ್ಲೋ ಕೊರತೆ ಇದೆ ಅಂತ ನನ್ನ ಒಂದು ಅನಿಸಿಕೆ. ಏಕೆಂದರೆ ನಾವು ಸತ್ಯವೇದದಲ್ಲಿ ನೋಡುವಾಗ ಮತ್ತು ಕ್ರೈಸ್ತಿಯ ಜಗತ್ತಿನಲ್ಲಿ ನಾವು ನೋಡಬೇಕಾದ್ರೆ ಬಹಳ ವರ್ಷಗಳಿಂದ ಕೆಲವು ಒಂದು ಸಭೆಗಳು, ಕೆಲವು ಒಬ್ಬ ಕ್ರೈಸ್ತರು ಇದನ್ನು ನಂಬ್ತಾ ಇರಲಿಲ್ಲ. ಬೇಡ, ಅದು ಮುಗಿದೋಗಿದೆ, ಅದು ಒಳ ಒಡಂಬಡಿಕೆ, ಇದು ಹೊಸ ಒಡಂಬಡಿಕೆ ಅನ್ನೋ ರೀತಿಯಲ್ಲಿ ಅದನ್ನು ಅವಾಯ್ಡ್ ಮಾಡ್ತಾ ಇದ್ರು. ಆದರೆ 18ನೇ ಶತಮಾನದವರೆಗೂ ಈ ರೀತಿಯಾಗಿರಲಿಲ್ಲ. ಕ್ರೈಸ್ತಿಯ ಜಗತ್ತಿನಲ್ಲಿ ಪ್ರವಾದನೆ ಎಂಬತಕ್ಕಂಥದಕ್ಕೆ ಅದಕ್ಕೆ ಆದಂಥ ಮರ್ಯಾದೆ ಇರ್ತಾ ಇತ್ತು, ಅದನ್ನು ಚರ್ಚೆ ಮಾಡ್ತಾ ಇದ್ರು. ಆದರೆ ಈಗ ಇಂದಿನ ಲೋಕದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಸಭೆಗಳಲ್ಲಿ ಈ ಪ್ರವಾದನೆಯ ಬಗ್ಗೆ ಮಾತಾಡ್ತಾನೇ ಇಲ್ಲ ಬೋಧಕರುಗಳು. ಯೆಹೋವನು ನನ್ನ ಕುರುಬನು ಗೊತ್ತಿದೆ, ದೇವರು ಪ್ರೀತಿ ಸ್ವರೂಪನೂ ಗೊತ್ತಿದೆ, ಆದರೆ ವೈ ಆರ್ ಯು ನಾಟ್ ಟಾಕಿಂಗ್ ಪ್ರಾಫೆಸಿ? The Bible needs to talk about prophecy for you and for me. ನಿಮಗೋಸ್ಕರ, ನಮಗೋಸ್ಕರ, ಈ ಅಂತ್ಯ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥವ್ರು. ಈಗ ಕೆಲವೊಮ್ಮೆ ಬೋಧಕರುಗಳೇ ಹೇಳ್ಬಿಟ್ರೆ ಬೇಡ ಬೇಡಮ್ಮ ಪ್ರವಾದನೆ ಅಂತ ಹೇಳ್ಬಿಟ್ರೆ ಕೆಲವರು ಒಪ್ಕೊಬಿಡ್ತಾರೆ. ಸೊ ಇವತ್ತು ಮತ್ತು ಈ ವಾರ ನಾವು ಕಲಿತಾ ಇರ್ತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥ ಕೆಲವು ತತ್ವಗಳು ಏನೇನು ಎಂಬತಕ್ಕಂಥದ್ದೇ. ಬನ್ನಿ ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಪಾಸ್ಟರ್ ಪ್ರಸನ್ನ ಕುಮಾರ್ ಹೇಳಿ. ಪ್ರವಾದನೆಗಳನ್ನು ಕೆಲವರು ಯಾಕೆ ಓದ್ತಾ ಇಲ್ಲ ಅಂದರೆ, ಕಾರಣ ಅದು ನಮಗೆ ಗ್ರಹಿಸಲಾರದ ಸತ್ಯ, ಓದೋದು ಅರ್ಥ ಆಗಲ್ಲ. ಒಬ್ಬ ಪ್ರಸಿದ್ಧಿಯಾದ ಬೋಧಕರೇ ಹೇಳ್ತಾರೆ, ಪ್ರವಾದನೆಯನ್ನು ಓದುವಾಗ ಹೆಚ್ಚು ಸಮಸ್ಯೆಗಳು ಉಂಟಾಗ್ತವೆ, ಪರಿಹಾರ ಸಿಕ್ಕಲ್ಲ ಎಂಬುದು. ಬೇಡವೇ, ವೈ ಡು ವಿ ನೀಡ್ ಕನ್ಫ್ಯೂಷನ್ ಅಂತ ಬಿಟ್ಬಿಡೋದು. ಹೌದೌದು.
ಯಾಕಂದರೆ ಅರ್ಥ ಮಾಡೋಕ್ಕಾಗಲ್ಲ, ಅದನ್ನು ಯಾಕೆ ಮಾಡಬೇಕು ಅಂತ. ಆದರೆ ದೇವರು ಅದ್ಭುತವಾಗಿ ಈ ಪ್ರವಾದನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಸತ್ಯವೇದದಲ್ಲಿ ಹೇಳ್ತದೆ, ಯಾರು ಇದನ್ನು ಓದುತ್ತಾರೆ, ಅದರ ಅರ್ಥ ಮಾಡ್ಕೊಳ್ತಾರೆ, ಅವರು ಧನ್ಯರು ಎಂಬುದಾಗಿ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಓದುವಾಗ, ಪ್ರವಾದನೆಗಳನ್ನು ಓದುವವನು ಧನ್ಯನು ಎಂಬುದಾಗಿ. ಅಂದರೆ ಇದರಲ್ಲಿ ಆಶೀರ್ವಾದ ಇದೆ. ಕೆಲವರು ಒಂದು ಪುಸ್ತಕದ ಮಾಳಿಗೆ, ಬುಕ್ ಸ್ಟೋರ್ ಅಂತಾರಲ್ಲ, ಅಲ್ಲಿಗೋಗಿ ನೋಡುವಾಗ ಕೆಲವು ಪುಸ್ತಕಗಳಿರ್ತವೆ, ಪ್ರವಾದನೆಗಳ ಬಗ್ಗೆ ಬರೆದಿರ್ತದೆ, ಪ್ರಕಟಣೆ ಬಗ್ಗೆ ಬರೆದಿರ್ತದೆ. ಆದರೆ ಅದರ ತೆರೆದು ನೋಡುವಾಗ ಅದರ ಅರ್ಥ, ತರ್ಜುಮೆ ಅವರದೇ ಆದಂಥ ಅಭಿಪ್ರಾಯವನ್ನು ಕೊಡ್ತದೆ, ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಿಲ್ಲ. ಕೆಲವು ರೂಪಕಗಳಿವೆ, ಇವು ಯಾಕೆ ನಮಗೆ ಬೇಕು ಎಂಬುದಾಗಿ. ಕೆಲವರು ಹೇಳ್ತಾರೆ, ಈ ಪ್ರವಾದನೆ ಎಂಬತಕ್ಕಂಥದ್ದು ಯಾವತ್ತೋ ನಡಿಬೇಕಾದದ್ದು, ಅದನ್ನು ಇವಾಗ ಯಾಕೆ ಕಲಿಬೇಕು ನಾವು ಅಂತ. ಉದಾಹರಣೆಗೆ ಆ್ಯಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ. ಕೆಲವರು ಹೇಳ್ತಾರೆ, ಈ ಕ್ರಿಸ್ತ ವಿರೋಧಿ ಎಂಬತಕ್ಕಂಥ ಒಂದು ರೂಪಕ ಅಷ್ಟೇ, ಇದು ಯಾರೋ ಸೃಷ್ಟಿ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ, ಈ ಕ್ರಿಸ್ತ ವಿರೋಧಿ ಮುಂದೆ ಬರ್ತಕ್ಕಂಥದ್ದು ಎಂಬುದಾಗಿ. ಇನ್ನು ಕೆಲವರು ಹೇಳ್ತಾರೆ, ಇದು ಯಾವುದೋ ಒಂದು ಅನ್ಯ ರೋಮನ್ ಚಕ್ರವರ್ತಿಗೆ ಸೇರಿದ್ದು, ಅದಕ್ಕೋಸ್ಕರ ನಾವು ಯಾಕೆ ಓದಬೇಕೆಂಬುದಾಗಿ. ಒಬ್ಬ ಪ್ರಸಿದ್ಧಿಯಾದಂಥ ಬೋಧಕರು ಹೇಳ್ತಾರೆ, ಸತ್ಯವೇದವೇ ಒಂದು ಹಳೆಯ ಪಿಟೀಲಿದ್ದಾಗೆ, ವೈಲನ್ ಎಂಬುದಾಗಿ ಹೇಳ್ತಾರೆ. ಅದನ್ನು ನೀವು ಯಾವ ರೀತಿ ಬೇಕಾದರೂ ಬಾರಿಸ್ಬೋದು ಅಂತ. ಆದರೆ ಸತ್ಯವೇದವು ಇದನ್ನು ಹೀಗೆ ಹೇಳೋದಿಲ್ಲ. ನಿಮ್ಮಿಷ್ಟ ಬಂದಾಗೆ ನೀವು ತೀರಿಸ್ಕೊಳ್ಳೋದು ಸತ್ಯವೇದ ಅಲ್ಲ. ಕೆಲವರು ಹೇಳ್ತಾರೆ, ನಮ್ಮ ಅಭಿಪ್ರಾಯ, ನಾನೀಗ ನೆನೆಸ್ಕೊಂಡಿದ್ದೇನೆ. ಇಲ್ಲ, ನಮ್ಮ ಅಭಿಪ್ರಾಯಗಳು ಯಾವುದು ಪ್ರಾಮುಖ್ಯ ಬರೋದಿಲ್ಲ. ಸತ್ಯವೇದದಲ್ಲಿ ಏನು ಹೇಳಿದೆ ಅದು ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ. ಅದಕ್ಕೋಸ್ಕರ ಈಗ ತಾನೇ ಸ್ವರ್ಣವಾಕ್ಯದಲ್ಲಿ ಹೇಳಿರುವ ಹಾಗೆ, ನಿಮ್ಮನ್ನು ನೀವು ಹೆಚ್ಚಳ ಪಟ್ಕೊಳ್ಬೇಡಿ, ನಾನು ಇದನ್ನು ಓದಿದ್ದೇನೆ, ಇದನ್ನು ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ ಅಂತ. ಆದರೆ ದೇವರ ವಾಕ್ಯ ಏನು ಎಂಬುದಾಗಿ. ಅನೇಕ ವಿಶ್ವವಿದ್ಯಾಲಯಗಳು ಸತ್ಯವೇದದ ಸಾಹಿತ್ಯಗಳನ್ನು ಅವರು ನೋಡುವಾಗ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಇದು ಒಂದು ಅನ್ಯ ಪುರಾಣ, ಹಳೆಯ ಕಥೆಗಳು, ಇವುಗಳು ಯಾಕೆ ಬೇಕು ಎಂಬುದಾಗಿ. ಆದರೆ ಇವತ್ತು ನಾವು ಬಹಳ ಪ್ರಾಮುಖ್ಯವಾಗಿ ನೋಡ್ತೇವೆ, ಈ ಪ್ರವಾದನೆಗಳನ್ನು ಓದುವವನು ಧನ್ಯನು ಎಂಬುದಾಗಿ. ಪ್ರವಾದನೆಗಳನ್ನು ಓದುವವನು ಧನ್ಯನು. ದೇವರು ನನ್ನನ್ನು ನೀವು ಅರ್ಥ ಮಾಡಿಕೊಳ್ಳಿರಿ ಎಂದು ಈ ಪ್ರವಾದನೆಗಳ ಮೂಲಕ ತಿಳಿಸ್ತಾ ಇದ್ದೇನೆ ಅಂತ ನಾವು ನೋಡ್ತೀವಿ. ಮುಂದಿನ ಭಾಗದಲ್ಲಿ ಒಂದು ಸಣ್ಣ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ಪ್ರವಾದನೆಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ, ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಕಲಿತಾ ಇದ್ದೀವಿ. ಸೋಮವಾರದ ಪಾಠಕ್ಕೆ ಬರುವುದಾದರೆ, ದೇವರು ನಮ್ಮನ್ನ ಆತನ ಬಗ್ಗೆ ಇರುವಂಥ ಎಲ್ಲ ರೀತಿಯಾದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದಾನೆ. ಈಗ ಒಂದು ಹೊರದೇಶಕ್ಕೆ ಹೋದಾಗ ಹಾಸ್ಪಿಟ್ಲ್ ಎಲ್ಲಿದೆ ಅಥವಾ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಕೇಳೋದು, ತುಂಬ ಭಾಷೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ. ಆದರೆ ಎಲ್ಲೋ ಒಂದು ಕಡೆ ಈ ಪ್ರವಾದನೆಯು ಈ ರೀತಿಯಾಗಿರ್ತಕ್ಕಂಥದ್ದಾಗಿದೆ ಅಂತ ನಾವು ನೋಡ್ತೀವಿ. ಫಸ್ಟ್ ರಾಜದಾಸ್, ದೇವರು ಯಾಕೆ ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ? ದೇವರು ಪ್ರವಾದನ ಮುಖಾಂತರ ತನ್ನನ್ನು ಅರ್ಥೈಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನೆ. ಆದರೆ ಜನಗಳಿಗೆ ಗ್ರಹಿಸ್ಲಿಕ್ಕೆ ಭಾಳ ಕಷ್ಟ ಅನಿಸ್ತದೆ. ಇದು ಹೇಗೆ ಅಂತೇಳಿ ನೀವು ತಾನೇ ವಿವರಣೆ ಮಾಡಿದ್ರಲ್ಲ, ನಾವು ಯಾವುದೋ ಒಂದು ಬೇರೆ ದೇಶಕ್ಕೆ ಹೋಗ್ತೇವೆ, ಅಲ್ಲಿ ನಮಗೆ ಭಾಳ ತುರ್ತು ಪರಿಸ್ಥಿತಿಯಲ್ಲಿ ಔಷಧಿ ಬೇಕಾಗುತ್ತೆ, ನಾವೇನೋ ಹೇಳ್ತೇವೆ, ಅವ್ರು ಗ್ರಹಿಸ್ಕೊಳ್ಳೋಕ್ಕಾಗ್ತಾರೆ. ಯಾಕೆ ಭಾಷೆ ಅರ್ಥ ಆಗ್ತಾಯಿಲ್ಲ. ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ನಾವು ಕೇಳೋದು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಆ ಪ್ರಯುಕ್ತವಾಗಿ ಈ ಪ್ರವಾದಿಯೂ ಸಹ ಹಾಗೇನೆ, ದೇವರು ಏನೋ ಹೇಳ್ತಾ ಇದ್ದಾನೆ, ಆದರೆ ನಾವು ಗ್ರಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಆತನ ಮನಸ್ಸು ನಮ್ಮಲ್ಲಿರಬೇಕಾಗಿದೆ. ಅದಕ್ಕೇ ಹೇಳ್ತಾನೆ ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಸ್ವಾಮಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ನಾವು ನೆನೆಸ್ಕೊಂಡಾಗೆ ಹೇಳಿದ್ರಲ್ಲ, ಯೆಹೋವನ ಕುರುಬನು ಅಂತ ಭಾಳ ಸರಳವಾಗಿ ಗ್ರಹಿಸ್ಕೊಳ್ತಕ್ಕಂಥ ವಾಕ್ಯ ಅಲ್ಲ, ಹಾಳುವಂಥ ವಿಷಯಗಳಿದೆ ಪ್ರವಾದನೆಯಲ್ಲಿ. ಮುಂದೆ ಏನಾಗುತ್ತೆ ಎಂಬ ವಿಷಯವನ್ನು ಸ್ವಾಮಿ ತಿಳಿಸಿದ್ದಾನೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಫಸ್ಟ್ ರಾಜದಾಸ್.
ದೇವರನ್ನ ಸಂಪೂರ್ಣವಾಗಿ ಅಥವಾ ಆತನ ಯೋಜನೆ ಆತನ ನಡೆಸುವಿಕೆಯನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯ ಇದೆ. ಅದು ಸ್ವಾಮಿ ಕೊಟ್ಟರ ಉದ್ದೇಶ ಅಂದರೆ ನನ್ನನ್ನು ಅರ್ಥೈಸ್ಕೊಳ್ಬೇಕೆಂಬುದಾಗಿ ಕೊಟ್ಟಿದ್ದಾನೆ. ಯಾವಾಗ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ನಾವು ಸ್ವಾಮಿ ಮನಸ್ಸನ್ನು ಹೊಂದಿದಾಗ, ಆಗ ಸ್ವಾಮಿ ಮನಸ್ಸಲ್ಲಿ ಏನಿದೆ, ಆತನ ಉದ್ದೇಶ ಏನಿದೆ ಎಂಬುದಾಗಿ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ಅರ್ಥೈಸ್ಕೊಳ್ಳೋದೇ ಇದು ವ್ಯರ್ಥ ಆಗತ್ತೆ. ಇದು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿದೆ. ಇಲ್ಲ, ಇಲ್ಲಿ 2ನೇ ತಿಮೋತಿ 3ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಹೇಳುತ್ತೆ, ನೀವು ಹೇಳಿರೋ ಪ್ರಕಾರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಆದರೆ ನಮಗೆ ನಮ್ಮ ರಕ್ಷಣೆಗೆ ಎಷ್ಟು ಅಂಶಗಳು ಬೇಕಾಗಿದೆಯೋ ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಶಕ್ತಿಯನ್ನ ದೇವರು ವಾಕ್ಯದ ಮೂಲಕ ಕೊಡ್ತಾನೆ ಅಂತ ಹೇಳುತ್ತೆ. ಇಲ್ಲಿ ನಿಮ್ಮ ಅನಿಸಿಕೆ? ಬಹಳ ಸ್ಪಷ್ಟವಾಗಿ ಕೀರ್ತನೆಯಲ್ಲೂ ಹೇಳ್ತಾನೆ, 139ನೇ ಅಧ್ಯಾಯ 1-6 ದೇವ್ರಿಗೆ ಎಲ್ಲ ಗೊತ್ತಿದೆ. ಅದನ್ನು ನಾವು ಗ್ರಹಿಸ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಆತನ ಅಗಮ್ಯ ಸ್ವರೂಪನು, ಕನ್ನಡದಲ್ಲಿ ಹೇಳ್ತದೆ ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞಾನಿ, ಓಮ್ನಿ ಪ್ರೆಸೆಂಟ್, ಓಮ್ನಿ ಪೊಟೆಂಟ್, ಓಮ್ನಿ ಶೇಂಡ್ ಅಂತ ಹೇಳ್ತಾರೆ. ಆ ಸರ್ವಶಕ್ತನ ಜ್ಞಾನವನ್ನ ಸಾಧಾರಣವಾದಂಥ ಮಾನವರು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೇನೆ ಇದನ್ನ ವಿವರಣೆ ಮಾಡಬೇಕಾಗಿದೆ. ಪ್ರವಾದನೆಯನ್ನು ನಾವು ನೇರವಾಗಿ ಸುವಾರ್ತೆಗಳನ್ನು ಅರ್ಥ ಮಾಡ್ಕೊಂಡಾಗೆ ಪ್ರವಾದನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇದರಲ್ಲಿ ಆಳವಾದ ಅರ್ಥ ಇದೆ. ಮುಂದೆ ಏನು ಸಂಭವಿಸ್ತದೆ ಅದನ್ನು ಸ್ವಾಮಿ ಗೂಢಾರ್ಥವಾಗಿ ತಿಳಿಸಿದ್ದಾನೆ. ಅದನ್ನು ಯಾರೂ ಅದಕ್ಕೇನೆ ಸ್ವಾಮಿ ಹೇಳ್ತಾನೆ, ನಿಮ್ಮ ಬಲದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಟ್ ಬೈ ಮೈಟ್, ನಾಟ್ ಬೈ ಪವರ್, ಬಟ್ ಬೈ ದ ಸ್ಪಿರಿಟ್ ಅಂತ ಹೇಳ್ತಾನೆ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಅದರ ಆತ್ಮನ ಬಲದಿಂದಲೇ ಮಾತ್ರ ಇದನ್ನು ಗ್ರಹಿಸ್ಕೊಳ್ಳೋಕೆ ಸಾಧ್ಯ ಇದೆ. ಪ್ರಾರ್ಥನಾ ಪೂರ್ವಕವಾಗಿ ಯಾರು ಇದನ್ನು ಓದ್ತಾರೆ, ಆವಾಗ ಈ ಒಂದು ಪ್ರವಾದನೆ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕೀರ್ತನೆ 147ನೇ ಅಧ್ಯಾಯ 5ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ, ಆತನ ಜ್ಞಾನವು ಅಪರಿಮಿತವಾಗಿದೆ ಅಂತ, ಇನ್ಫಿನಿಟ್. ನಾವು ನಮ್ಮ ತಿಳುವಳಿಕೆ, ನಮ್ಮ ಗ್ರಹಿಕೆ ಮಿತವಾದದ್ದು, ಅದು ದೇವರ ತಿಳುವಳಿಕೆ ಅಪರಿಮಿತವಾದದ್ದು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಕಷ್ಟ. ಆದರೆ ದೇವರು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಹಾಯ ಮಾಡಿದ್ದಾನೆ. ದೇವರು ಹೇಳಿ 3ನೇ ವಚನ ಹೇಳುತ್ತೆ, ಆತನ ಜ್ಞಾನವು ಎಷ್ಟು ಅಗಾಧ, ಅಗಮ್ಯ, ಅಸಾಧ್ಯ ಎಂಬುದನ್ನು ರೋಮಾಪುರದವರ ಪತ್ರಿಕೆ 1ನೇ ಅಧ್ಯಾಯ 11ನೇ ಅಧ್ಯಾಯ 33ನೇ ವಚನ ತಿಳಿಸ್ತಾನೆ. ಓಕೆ, ನಾವು ನೋಡಿದಾಗೆ ಆಗಲ್ಲ, ಮೇಲೆ ಆಳವಾಗಿರುತ್ತೆ. ಕೊನೆಯಲ್ಲಿ ಆತನು ಎಲ್ಲವನ್ನ ಬಲವನಾಗಿರ್ತಾನೆ. ಆತನ ಜ್ಞಾನವನ್ನು ನಾವು ಅರ್ಥೈಸ್ಕೊಳ್ಬೇಕಾದ್ರೆ ನಾವು ಆತನ ಜ್ಞಾನವನ್ನು ಕೇಳಬೇಕು. ಕರ್ತನ ಭಯವೇ ಜ್ಞಾನಕ್ಕೆ. ಯಾರು ದೇವರ ಭಯಭಕ್ತಿ ಇರ್ತಾರೆ ಅವ್ರಿಗೆ ದೇವರ ಜ್ಞಾನ ಕೊಡ್ತಾನೆ. ದಿವ್ಯ ಜ್ಞಾನ ಕೊಟ್ಟಾಗ ಮಾತ್ರ ಆತನ ಪ್ರವಾದನೆಯಲ್ಲಿ ಏನು ನುಡಿದಿದ್ದಾನೆ ಎಂಬುದನ್ನು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಖಂಡಿತವಾಗ್ಲೂ ಪ್ರವಾದನೆಯ ಭಾಷೆ, ಪ್ರವಾದನೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅಂತ ನೀವು ಹೇಳ್ತಾ ಇದ್ದೀರಾ? 100%, 100% ಸಾಧ್ಯ. ಯಾಕಂತ ಹೇಳಿದ್ರೆ ಇಡೀ ಸತ್ಯವೇದದಲ್ಲಿ ಒಂದೇ ಒಂದು ಅಂಶ, ದೇವರು ಸೃಷ್ಟಿಕರ್ತನಾಗಿ ಮಾನವನನ್ನು ರಕ್ಷಿಸಲಿಕ್ಕೆ ಈ ಲೋಕಕ್ಕೆ ಬಂದದ್ದು, ಅದನ್ನು ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ಓಕೆ, ಮುಂದೆ ಹೋಗೋಣ. ನಾವು ಮುಂದೆ ಹೋಗೋದಾದ್ರೆ ದಾನಿಯೇಲನಿಗೆ ಒಂದು ಖಡಾಖಂಡಿತವಾಗಿರ್ತಕ್ಕಂಥ ಒಂದು ಸಾಲನ್ನು ದೇವರು ಹೇಳ್ತಾ ಇದ್ದಾನೆ. ದಿಸ್ ಲೈಕ್ ರೂಡ್ ಅಂತ ಹೇಳ್ತಾರೆ. ಇದು ಏನು ಸ್ವಲ್ಪ ಈ ರೀತಿಯಾಗಿ ರೂಡಾಗಿ ದೇವರು ಮಾತಾಡ್ತಾ ಇದ್ದಾರೆ. ಹೇಳಿ ಪಾಸ್ಟರ್ ಮುತ್ತು, ವಾಟ್ ಡಸ್ ದಿಸ್ ಮೀನ್? ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ದಾನಿಯೇಲನ ಹತ್ರ ಮಾತನಾಡ್ತಾ ಈ ರೀತಿ ಹೇಳ್ತಾನೆ, ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯದ ಕಾಲದವರೆಗೆ ಮರೆಯಾಗಿರಲಿ. ಇದೊಂದು ವಚನವನ್ನ ಅನೇಕ ಪಾದ್ರಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ದೇವರು ಅದು ಮುದ್ರಿಸಲ್ಪಟ್ಟಿರುವಂತಹ ಒಂದು ಪುಸ್ತಕ, ಇದನ್ನು ನಾವು ತೆರೆಯಬಾರದು, ಈ ಪ್ರವಾದನೆಗಳನ್ನ ನಾವು ಓದಬಾರದು ಎಂಬಂತಹ ಒಂದು ಅಂತಿಮ ತೀರ್ಮಾನಕ್ಕೆ ಕೆಲವರು ಪಾದ್ರಿಗಳು ಬಂದಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲದೆ ಪ್ರಕಟಣೆ ಪುಸ್ತಕದಲ್ಲೂ ಕೂಡ ದೇವರು ಯೋಹಾನನ ಬಳಿಯಲ್ಲಿ ಮಾತನಾಡ್ತಾ ಹೇಳ್ತಾನೆ, 22ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಇದಲ್ಲದೆ ಅವರು ನನಗೆ ಪುಸ್ತಕದಲ್ಲಿರುವ ಪ್ರವಾದನೆಗಳನ್ನು ಗುಪ್ತವಾಗಿಡಬೇಡ, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಇಲ್ಲಿ ದೇವರು ಮಾತನಾಡ್ತಾ ಹೇಳ್ತಿದ್ದಾರೆ, ಯೋಹಾನನೇ, ನೀನು ಈ ಮಾತುಗಳನ್ನ ಗುಪ್ತವಾಗಿಡಬೇಡ, ಇವೆಲ್ಲವೂ ಕೂಡ ನೆರವೇರುವಂತಹ ಸಮಯವು ಸಮೀಪವಾಗಿದೆ ಎಂಬಂತಹ ಮಾತುಗಳನ್ನ ಮಾತನಾಡ್ತಿರೋದನ್ನ ನಾವು ನೋಡ್ತಿದ್ದೇವೆ. ಪಾಸ್ಟರ್ ಮುತ್ತು, ನಿಮ್ಮ ಹತ್ರ ತಿರ್ಗಾ ಬರ್ತೀನಿ ನಾನು. ಎಷ್ಟೋ ಈ ಯೂಟ್ಯೂಬ್ಗಳಲ್ಲಿ ಎಷ್ಟೋ ಸಭೆಗಳ ಪ್ರಸಂಗಗಳು ಕೇಳ್ತಾ ಇರ್ತೀನಿ. ಪ್ರಸನ್ನ ಅವರೇ, ಪಾಸ್ಟರ್ ರಾಜದಾಸ್, ದಾನಿಯೇಲ್ ಪ್ರವಾದನೆ ಗ್ರಂಥದಲ್ಲಿ ಒಂದು ವಚನ 2 ವಚನ ಉಪಯೋಗಿಸ್ತಾರೆ ಹೊರತು ಒಂದು ಅಧ್ಯಾಯ ಅಥವಾ ಒಂದು ಘಟನೆಯನ್ನು ಬೇರೆ ಸಭೆಗಳು, ಬೇರೆ ಸಭೆಯ ಬೋಧಕರುಗಳು ವಿವರಿಸೋದಿಲ್ಲ. ಯಾಕೆ? ಅದೇ ಕಾರಣ ಇಷ್ಟೇ. ಅವರು ಮೊದಲನೇದಾಗಿ ಅವ್ರಿಗೆ ಅರ್ಥ ಆಗಲ್ಲ, ಎರಡನೇದಾಗಿ ಅದನ್ನು ಅರ್ಥ ಮಾಡಿಕೊಂಡು ತಿಳಿಸೋತಕ್ಕಂಥ ಜ್ಞಾನ ಕೊಟ್ಟಿಲ್ಲ. ದೇವರು ಒಂದೊಂದು ಕಾಲದಲ್ಲಿ ಒಂದೊಂದು ವರವನ್ನು ಕೊಟ್ಟಿದ್ದಾನೆ. ಆ ವರವನ್ನು
ಅಂತ್ಯಕಾಲದ ಸಭೆಯಾದಂಥ ನಮಗೆ ಕೊಟ್ಟಿದ್ದಾನೆ. ಯಾಕೆ ಹೇಳ್ತಾ ಇದ್ದೀನಿ, ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಒಂದು ವೇಳೆ ನಿಮ್ಮ ಸಭೆಗಳಲ್ಲಿ ಪ್ರವಾದನೆ, ಅದರಲ್ಲೂ ವಿಶೇಷವಾಗಿ ದಾನಿಯೇಲ್ ಪ್ರವಾದನೆಯ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಏನೋ ತೊಂದರೆ ಇದೆ ಅಂತ ನನ್ನ ಒಂದು ಅನಿಸಿಕೆ. ಫಸ್ಟ್ ಮುತ್ತು ಮುಂದುವರಿಸಿ. ನಾವಿಲ್ಲಿ ನೋಡೋದಾದ್ರೆ 2300 ದಿನಗಳ ಒಂದು ಪ್ರವಾದನೆ, 1200-600 ಡೇಸ್ ಪ್ರಾಫೆಸಿ, ಈ ಪ್ರವಾದನೆಗಳ ಒಂದು ಅಂತ್ಯವನ್ನು ನಾವು ನೋಡುವಾಗ 1798ನೇ ವರ್ಷದಲ್ಲಿ ನಡೆಯುತ್ತೆ. 1260 ವರ್ಷಗಳ ಪ್ರವಾದನೆ 1798ರಲ್ಲಿ ನೆರವೇರುತ್ತೆ. ಅಲ್ಲಿಗೆ ನಾವು ನೋಡೋದಾದ್ರೆ ಪೋಪ್ ಪಯ 6 ಏನ್ ಮಾಡ್ತಾರಪ್ಪ ಅಂತಂದ್ರೆ ಅರೆಸ್ಟ್ ಮಾಡೋದನ್ನ ನಾವು ಕಾಣ್ತೇವೆ. ಸೊ ಇದರ ಮುಖಾಂತರ ದಾನಿಯೇಲನ ಪ್ರವಾದನೆ ಗ್ರಂಥದ ಪ್ರವಾದನೆ ಒಂದು ನೆರವೇರುತ್ತೆ. ಆ ಮುಖಾಂತರ ಅಂತ್ಯ ದಿನಗಳು ಪ್ರಾರಂಭವಾಗ್ತವೆ. ಲವೋದಿಕೀಯ ಸಭೆ ಎಂಬುದಾಗಿ ಇಂದಿನ ಸಾರ್ವತ್ರಿಕ ಸಭೆಯನ್ನ ನಾವು ಕರೀತೇವೆ. ಸೊ ನಾವೀಗ ಅಂತ್ಯಕಾಲದಲ್ಲಿದ್ದೇವೆ. ಆದ್ರಿಂದ ಈ ಒಂದು ಪುಸ್ತಕದ ಒಂದು ಅಧ್ಯಯನ, ಪ್ರವಾದನೆಗಳ ಒಂದು ಅಧ್ಯಯನ ಬಹಳ ಬಹಳ ಪ್ರಾಮುಖ್ಯ. 19ನೇ ಶತಮಾನದಲ್ಲಿ 1844ನೇ ವರ್ಷದಲ್ಲಿ ಯೇಸುಸ್ವಾಮಿ ಅವರು ಬರ್ತಾರೆ ಎಂಬುದಾಗಿ ಮಿಲರೈಟ್ ಮೂವ್ಮೆಂಟ್ ಎಂಬುದಾಗಿ ನಾವೆಲ್ಲರೂ ಕೂಡ ಕರೀತೇವೆ. ಯೇಸುಸ್ವಾಮಿ ಬರ್ತಾರೆ ಎಂಬುದಾಗಿ ಎಲ್ಲರೂ ಕೂಡ ಕಾಯ್ತಿದ್ರು. ಆದ್ರೆ ಆ ದಿನ ಯೇಸುಸ್ವಾಮಿ ಅವರು ಬರಲಿಲ್ಲ. ಇವೆಲ್ಲವೂ ಕೂಡ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಎಂಬುದನ್ನು ನಾವು ನೋಡುವಾಗ ಸತ್ಯವೇದದ ಪ್ರವಾದನೆಗಳ ಮುಖಾಂತರ ಮಾತ್ರ. ಸೊ ಸತ್ಯವೇದದ ಪ್ರವಾದನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸತ್ಯವೇದದಲ್ಲೇ ನಾವು ಹುಡುಕ್ಬೇಕು, ಬೇರೆಲ್ಲ ಹುಡುಕೋದಲ್ಲ. ವಂಡರ್ಫುಲ್ ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಚರ್ಚೆನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಬುಧವಾರದಲ್ಲಿದ್ದೇವೆ. ಪ್ರವಾದನೆಗಳ ಬಗ್ಗೆ ಕಲಿತಾ ಇದ್ದೀವಿ. ತುಂಬಾ ಕಷ್ಟ, ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತೀರಾ, ಸಮಯ ಇಲ್ಲ, ನಾವು ಬರೋದಿಲ್ಲ. ಇದಕ್ಕೆ ನೋಡಿ, ನೀವು ಪ್ರಸಂಗ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಬರ್ತಾ ಇಲ್ಲ ಅಂತ ಕೆಲವರು ಅನ್ಕೊಂಡಿರಬಹುದು. ಫಸ್ಟ್ ರಾಜದಾಸ್ ಹೇಳಿ, ಈ ವಾಕ್ಯವನ್ನ ನಾವು ಓದುವಾಗ ಯಾವ ಅಂಶಗಳನ್ನು ನಾವು ಮನದಲ್ಲಿ ಇಟ್ಕೋಬೇಕು? ಈ ಪ್ರವಾದನೆಯನ್ನು ಓದುವಾಗ ಕೆಲವು ಅಂಶಗಳನ್ನ ಭಾಳ ಸೂಕ್ಷ್ಮವಾಗಿ ನಾವು ಪರಿಗಣಿಸಬೇಕಾಗಿದೆ. ಮೊದಲನೇದಾಗಿ ನಾವು ಓದ್ತೇವೆ, ಈ ಸಹಜವಾಗಿ ದಾನಿಯೇಲ 8ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ದೊಡ್ಡ ಪ್ರವಾದನೆ ಇದೆ. ಆ ಪ್ರವಾದನೆ ಎಲ್ಲಿದೆ? ಪ್ರವಾದನೆ 8ನೇ ಅಧ್ಯಾಯ, ದಾನಿಯೇಲ 8ನೇ ಅಧ್ಯಾಯ 14ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ದಾನಿಯೇಲ ಹೇಳ್ತಾನೆ. ಈ ವಚನವನ್ನು ಓದಿ ಅನೇಕರು ಇದನ್ನು ಗ್ರಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಸ್ವಾಮಿ ಅದನ್ನು ವಿವರಣೆ ಮಾಡಿದ್ದಾರೆ. 8ನೇ ಅಧ್ಯಾಯ 14ನೇ ವಚನ, ಇವನಿಗೆ ಉದಯ ಅಸ್ತಮಾನಗಳ 2300ವರೆಗೆ ನಡೆಯುವು, ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯಸ್ಥಾಪನೆ ಆಗುವುದು ಎಂದು ಹೇಳಿದರು. ಈ ವಚನವನ್ನು ವಿಲಿಯಂ ಮಿಲ್ಲರ್ ಅವರು ಈ ವಚನದ ಆಧಾರದ ಮೇಲೆ ಯೇಸು ಸ್ವಾಮಿ 2ನೇ ಸಾರಿ ಬರ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿದರು, ಪ್ರಸಂಗ ಮಾಡಿದ್ರು. ಅನೇಕರು ಅವರ ಬೋಧನೆಗೆ ಹೋಗೊಟ್ಟು ಯೇಸು ಸ್ವಾಮಿ ಬರ್ತಾನೆ ತಿಳ್ಕೊಂಡಿದ್ರು. ಆದರೆ ಈ ಪ್ರವಾದನೆ ಯೇಸು ಸ್ವಾಮಿ ಬರುವಂಥ ವಿಷಯ ಹೇಳಲಿಲ್ಲ. ಇದು ಈ ಪ್ರವಾದನೆ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಪವಿತ್ರಾಲಯವನ್ನು ಶುದ್ಧ ಮಾಡ್ತಾನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿದೆ. ಇಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಲೇಖಕರು ತುಂಬಾ ಚೆನ್ನಾಗಿ ಬರ್ತಾರೆ. ಇನ್ ಸಮ್ ವೇ ಸ್ಟಡಿಂಗ್ ದ ಬೈಬಲ್ ಇಸ್ ನಾಟ್ ಲೈಕ್ ಅಸೆಂಬ್ಲಿಂಗ್ ಅ ಲಾರ್ಜ್ ಜಿಗ್ಸಾ ಪಜಲ್. ಕೆಲವರು ಈ ಮಕ್ಕಳಲ್ಲಿ ಒಂದು ಪಜಲ್ ರೀತಿಯಲ್ಲಿ ಇನ್ ಸೇರಿಸ್ಬಿಟ್ರೆ ಓಕೆ 2+2 = 4 ಅನ್ನೋ ರೀತಿಯಲ್ಲಿ ಪ್ರವಾದನೆ ಬರೋದಿಲ್ಲ. ಈಗ ಉಪದ್ರವಗಳನ್ನು ತೆಗೆದುಕೊಂಡಾಗ 4 ಉಪದ್ರವಗಳು ನಿಜವಾಗ್ಲೂ ನಡೀತಕ್ಕಂಥದ್ದು. 5ನೇದು ಅಥವಾ 6ನೇದಕ್ಕೆ ಬಂದಾಗ ಅದು ಒಂದು ಬೇರೆ ರೀತಿಯಾಗಿರ್ತಕ್ಕಂಥದ್ದಾಗಿರ್ತದೆ ಎಂಬತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳುವಂಥದ್ದೇ ತುಂಬಾ ಮುಖ್ಯ. ಬಟ್ ವೇರ್ ಡು ವಿ ಡ್ರಾ ದ ಲೈನ್? ಇದು ನಿಜವಾಗ್ಲೂ ನಡೀತದೆ, ಇದು ನಿಜವಾಗ್ಲೂ ನಡೆದಿಲ್ಲ. ಹೂ ಡಿಸೈಡ್ಸ್ ದಿಸ್ ಪಾಸ್ಟ್ ರಾಜದಾಸ್? ಇದನ್ನ ದೇವರೇ ತೀರ್ಮಾನ ಮಾಡ್ತಾನೆ, ಮನುಷ್ಯರೆಲ್ಲ ತೀರ್ಮಾನ ಮಾಡೋದು. ಆದ್ರೆ ಇವಾಗ ಏನಾಗಿದೆ, ಬೋಧಕರು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅದನ್ನು ವಿವರಣೆ ಮಾಡ್ತಾರೆ. ದಟ್ಸ್ ಅ ಪಾಯಿಂಟ್. ಹೇಳಿ, ಮುಂದುವರಿಸಿ. ಅವರ ಅದನ್ನ ಗ್ರಹಿಸ್ಕೊಳ್ದೇ ಇದ್ರೆ ಇದು ಕಷ್ಟ ಅಂತ ಹೇಳ್ತಾರೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಪ್ರಶ್ನೆ ಖಂಡಿತವಾಗಿಯೂ ನಮ್ಮ ಅನಿಸಿಕೆಗೆ ತಕ್ಕಂತೆ ಸತ್ಯವೇದವನ್ನ ಅಳವಡಿಸಿಕೊಳ್ಳಬಾರದು. ವಂಡರ್ಫುಲ್ ವಂಡರ್ಫುಲ್. ಇದನ್ನ ಕೇಳ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಗಮನಕ್ಕೆ ತೆಗೆದುಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಯುವ ಬೋಧಕರುಗಳು, pastors who have recently joined the ministry, ದಯವಿಟ್ಟು ಟೇಕ್ ದಿಸ್ ಪಾಯಿಂಟ್ ವೆರಿ ವೆರಿ ಕ್ಲಿಯರ್ಲಿ. ಹೇಳಿ, ಮುಂದುವರಿಸಿ. ಇಲ್ಲಿ ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಗಿಡಿಯನ್ ಬೈಬಲ್ ಅಂತ ಒಂದು ಬೈಬಲ್ ಇದೆ, ಸಣ್ಣ ಬೈಬಲ್. ಆ ಬೈಬಲ್ ಪ್ರಾರಂಭದಲ್ಲೇ ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಅಧ್ಯಾಯ ಕೊಟ್ಬಿಡ್ತಾರೆ ವಾಕ್ಯವನ್ನು. ಸತ್ಯವೇದ ಅಂದರೆ ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದಕ್ಕಿಂತಲೂ ಆಳವಾಗಿದೆ ಪ್ರವಾದನೆ ಅಂತ ಹೇಳಿದ್ರೆ, ಮುಂದೆ ಹಾಕ್ತಕ್ಕಂಥದ್ದನ್ನ ದೇವರು ರಹಸ್ಯವಾಗಿ ತಿಳಿಸಿದ್ದಾನೆ. ಅದನ್ನ ಆಳವಾಗಿ ಓದಿದಾಗ ಮಾತ್ರ ಅರ್ಥ ಆಗುತ್ತೆ. ಅಷ್ಟು ಪ್ರಶ್ನ, ನೀವು ಪ್ರವಾದನೆಯನ್ನ ಓದುವಾಗ ವಾಟ್ ಯು ಕೀಪ್ ಇನ್ ಮೈಂಡ್? ನೀವು ಮನಸ್ಸಲ್ಲಿ ಏನು ಇಟ್ಕೊಂಡು ಓದ್ತೀರಾ? ಪ್ರವಾದನೆಯನ್ನು ಓದುವಾಗ ದೇವರು ಕೊಟ್ಟಿರ್ತಕ್ಕಂಥ ಬೆಳಕು, ಆ ಬೆಳಕನ್ನು ಮುಂದಿನ ಪೀಳಿಗೆಗೆ ನಾವು ಎಚ್ಚರಿಕೆಯಾಗಿ ತಿಳಿಸಬೇಕು
ಎಂಬುದಾಗಿ ನಮಗೆ ದೇವರು ಕೊಟ್ಟಿದ್ದಾರೆ. ಯು ಕೀಪ್ ದಟ್ ಇನ್ ಮೈಂಡ್ ವೆನ್ ಯು ಖಂಡಿತವಾಗಿ. ಮುಂದುವರಿಸಿ ಪಾಸ್ಟರ್. ಆ ಒಂದು ಗ್ರಹಿಕೆ ಇಲ್ಲದೆ ಸುಮ್ಮನೆ ಇದನ್ನು ನಾವು ಕತೆ ಹೋದಂಗೆ ಹೋದರೆ ಏನು ಅರ್ಥ ಆಗಲ್ಲ. ನಾನು ಅನೇಕ ಸಾರಿ ಕೆಲವು ಬೋಧಕರ ಹತ್ರ ನಾನು ಸಂಭಾಷಣೆ ಮಾಡುವಾಗ ಕೇಳಿದ್ದೀನಿ, ಬೇರೆ ಡಿನಾಮಿನೇಷನ್ ಬೋಧಕರು. ಈ ದಾನಿಯೇಲ್ ಪ್ರವಾದನೆಯಲ್ಲಿ ಬರ್ತಕ್ಕಂಥ ಈ ಮೃಗಗಳೇವು ಅಂತ ಹೇಳಿದ್ರೆ ಅವರು ಕೊಡ್ತಕ್ಕ ವಿವರಣೆನೇ ಬೇರೆ. ಅಲ್ಲೇ ಭಾಳ ಸ್ಪಷ್ಟವಾಗಿ ಆ ಮೃಗಗಳಿಗೆ ಅರ್ಥವನ್ನು ಸ್ವಾಮಿ ತಿಳಿಸಿದ್ದಾನೆ. ವಿಶೇಷವಾಗಿ ಮೊದಲನೇ ಮೃಗ ಯಾವುದು? ಸಿಂಹ ಯಾವುದು ಅಂತ ಹೇಳಿದ್ರೆ ಬಾಬಿಲೋನ್ ಅಂತೇಳಿ ವಿವರಣೆ ಮಾಡುತ್ತೆ. ಎರಡನೇದು ಕರಡಿ ಏನಂತ ಮೇಜರ್ ಪರ್ಷನ್ ಅಂತ ಹೇಳುತ್ತೆ ವಾಕ್ಯ. ಅದನ್ನು ಗ್ರಹಿಸ್ಕೊಳ್ಳದೆ ಅವರು ಇದನ್ನು ಬೇರೆ ಅರ್ಥವನ್ನು ಕೊಟ್ಟು ಜನಗಳನ್ನು ಹಾದಿ ತಪ್ಪಿಸೋದನ್ನು ನೋಡ್ತಾ ಇದ್ದಾರೆ. ವಂಡರ್ಫುಲ್. ಮುಂದೆ ಹೋಗೋಣ ಗುರುವಾರದ ಪಾಠಕ್ಕೆ. ಆಕ್ಚುಲಿ ಇದು ತುಂಬಾ ದೊಡ್ಡ ಒಂದು ಸಬ್ಜೆಕ್ಟ್. 24 ನಿಮಿಷದಲ್ಲಿ ಆಕ್ಚುಲಿ ಇದನ್ನು ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಪಡ್ತಾ ಇದ್ದೀವಿ. ಗುರುವಾರದ ಪಾಠಕ್ಕೆ ನಾವು ಬರುವುದಾದ್ರೆ ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಇದು ಸೂಚಕ, ಇದು ನಿಜವಾಗ್ಲೂ ನಡೀತಕ್ಕಂಥದ್ದು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ನಾವು ಸತ್ಯವೇದದ ಮುಖಾಂತರ ಮಾತ್ರ ಅದನ್ನು ತಿಳಿಯಲು ಸಾಧ್ಯ. ಸತ್ಯವೇದದಲ್ಲಿರುವಂತಹ ಯಾವುದೇ ಪ್ರವಾದನೆಯನ್ನು ನಾವು ತೆಗೆದುಕೊಳ್ಳುವಾಗ ಅದರ ಒಂದು ಅರ್ಥವನ್ನು ಹುಡುಕಲು ಸತ್ಯವೇದದಲ್ಲೇ ನಾವು ಉತ್ತರವನ್ನು ಹುಡುಕಬೇಕು ಎಂಬುದಾಗಿ ಆಗಲೇ ನಾನು ಹೇಳಿದ ಹಾಗೆ ಸತ್ಯವೇದದ ಮುಖಾಂತರ ಮಾತ್ರ ಅದನ್ನು ನಾವು ತೀರ್ಮಾನಿಸಲು ಸಾಧ್ಯ. ನಮ್ಮ ಒಂದು ಜ್ಞಾನದ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಒಂದು ಅಂತಿಮ ನಿರ್ಧಾರಕ್ಕೆ ನಾವು ಹೇಳ್ತಾ ಇದ್ದೀರಾ. ನಾವು ಈ ಒಂದು ಪ್ರಕಟಣೆ ಪುಸ್ತಕವನ್ನು ನಾವು ಓಪನ್ ಮಾಡಿದಾಗ ಇಮಿಡಿಯೇಟ್ ಆಗಿ ಮೊದಲನೇದಾಗಿ ದೇವರೇ ನನಗೆ ಶಕ್ತಿಯನ್ನು ಕೊಡು, ಇದನ್ನು ನಾನು ಬೇರೆಯವರಿಗೆ ಅರ್ಥೈಸಲು ನನಗೆ ಶಕ್ತಿಯನ್ನು ಕೊಡೋ ಅನ್ನೋ ರೀತಿಯಲ್ಲಿ ನಾವು ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಸತ್ಯವೇದದ ಮುಖಾಂತರ ಮಾತ್ರ ನಾವು ಉತ್ತರವನ್ನು ಹುಡುಕಲು ಸಾಧ್ಯವಾಗುತ್ತೆ. ಸೊ ನಾವು ನೋಡೋದಾದ್ರೆ ಸತ್ಯವೇದದಲ್ಲಿ ಅನೇಕ ಸೂಚನೆಗಳಿವೆ. ಇವು ನಿಜವಾಗ್ಲೂ ನಡೀತವಾ ಇಲ್ಲವೇ ಸಂಕೇತಗಳ ಎಂಬುದಾಗಿ ಅರಿಯಲು ಕೂಡ ನಮಗೆ ದೇವರ ವಾಕ್ಯದ ಜ್ಞಾನ ಬೇಕು. ವಂಡರ್ಫುಲ್. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ದಾನಿಯೇಲನಿಗೆ ದೇವರು ಒಂದು ದರ್ಶನವನ್ನು ಕೊಡ್ತಾನೆ. 4 ಮೃಗಗಳಿರ್ತವೆ. 4 ಮೃಗಗಳು ಕೂಡ ಒಂದೊಂದು ರಾಜ್ಯವನ್ನು ಸೂಚಿಸುವಂತಹದ್ದಾಗಿದೆ. ಸೊ ನಾವು ನೋಡೋದಾದ್ರೆ ಅದಕ್ಕೆ ಉತ್ತರ ಎಲ್ಲಿದೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದಲ್ಲೇ ನಮಗಿದೆ. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾನೊಮ್ಮೆ ಓದ್ತಾ ಇದ್ದೇನೆ. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ 4ನೆಯ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರುವಂತದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. 10 ಕೊಂಬುಗಳ ಕುರಿತಾಗಿ ನಾವು ಉತ್ತರವನ್ನ ಎಲ್ಲಿ ಹುಡುಕ್ಬೇಕು ಎಂಬುದಾಗಿ ನಾವು ನೋಡುವಾಗ ಸತ್ಯವೇದದಲ್ಲೇ ಹುಡುಕ್ಬೇಕು. ಇದೇ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದುವಾಗ ಈ ಕೊಂಬುಗಳು ಯಾರನ್ನ ಸೂಚಿಸುತ್ತೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ದೇವರ ವಾಕ್ಯ ಈ ರೀತಿ ಹೇಳ್ತಿದೆ. ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಒಂದೊಂದು ರಾಜ್ಯಕ್ಕೆ ಒಂದೊಂದು ಅರಸನಿಗೆ ಒಂದು ಕೊಂಬುಗಳು ಸೂಚನೆಗಳಾಗಿವೆ ಎಂಬುದಾಗಿ ಸತ್ಯವೇದ ನಾವು ಒಂದೇ ಒಂದು ಸೆಕೆಂಡ್ ನಿಮ್ಮನ್ನ ಬ್ರೇಕ್ ಮಾಡ್ತೀನಿ. ಸಾರಿ ಪಾಸ್ಟರ್ ಮುತ್ತು. ಕೆಲವರು ಹೇಳಿದ್ರು ಸೆವೆಂತ್ ಅಡ್ವೆಂಟಿಸ್ಟ್ ಅವರ ಸಭೆಯ ನಂಬಿಕೆಯ ಪ್ರಕಾರ ಅಂತ. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಸೆವೆಂತ್ ಅಡ್ವೆಂಟಿಸ್ಟ್ ಸಭೆಯ ನಂಬಿಕೆಯ ಪ್ರಕಾರ ಈ ಪ್ರವಾದನೆಗೆ ಸತ್ಯವೇದ ಏನು ಹೇಳುತ್ತೆ? ಫಸ್ಟ್ ಏನಂತೀರ ಅದಕ್ಕೆ? ಖಂಡಿತವಾಗಿ ಇದು ನಾವು ಸೃಷ್ಟಿ ಮಾಡಿಕೊಂಡಂತ ಸತ್ಯವಲ್ಲ, ಸತ್ಯವೇದದಲ್ಲಿರೋದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. Some people believe, okay, only these people think they have their own understanding, they have their own prophetess. ಆ ಕಾರಣದಿಂದ ಅವರು ಈ ಅರ್ಥಕ್ಕೆ ಬಂದಿದ್ದಾರೆ ಅಂತ. ಬೇರೆಯವರಿಗೆ ಬೇರೆ. ಅದು ಮಾತ್ರ ಅಲ್ಲ, ಸಬ್ಬತ್ತಿನ ಬಗ್ಗೆನೂ ಸಹ ಕೆಲವರು ಹೇಳೋದಂದ್ರೆ ಇವರೇ ಸೃಷ್ಟಿ ಮಾಡಿದ್ದಾರೆ. ಈ ಸಬ್ಬತ್ತು ಎಂಬುದನ್ನ ಇವರೇ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಅಂತ ನೀವು ಹೇಳ್ತಾ ಇದ್ದೀರಾ. ಮುಂದುವರಿಸಿ. ನಾವು ನೋಡೋದಾದ್ರೆ ಸತ್ಯವೇದದಲ್ಲಿ ಅನೇಕ ಸೂಚನೆಗಳಿವೆ. ಒಂದು ಸ್ತ್ರೀಯನ್ನ ನೋಡುವಾಗ ಸಭೆಗೆ ಸೂಚಿಸಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಖಡ್ಗವನ್ನು ನಾವು ನೋಡುವಾಗ ಸತ್ಯವೇದಕ್ಕೆ ಅದು ದೇವರ ವಾಕ್ಯಕ್ಕೆ ಅದು ಸೂಚನೆ ಆಗಿದೆ. ಈ ರೀತಿ ಎಲ್ಲಾ ಸೂಚನೆಗಳ ಮುಖಾಂತರ ಇರುವಾಗ ಆ ಸೂಚನೆಗಳ ಯಾವುವು ಎಂಬುದನ್ನ ಸತ್ಯವೇದದ ಮುಖಾಂತರ ಮಾತ್ರ ನಾವು ಹುಡುಕಿ ಕಂಡುಕೊಳ್ಳಬೇಕಾಗಿದೆ. ವಂಡರ್ಫುಲ್. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ದೇವರು ನಿಮ್ಮ ಮೂವರನ್ನ ಆಶೀರ್ವದಿಸಲಿ. ನಮಸ್ಕಾರ. ಒಂದು ವೇಳೆ ಪ್ರವಾದನೆಯ ವಿಚಾರವಾಗಿ ನಿಮಗೆ ಅನುಮಾನ ಇದ್ದಂಥ ಪಕ್ಷದಲ್ಲಿ ದಯವಿಟ್ಟು ನಮಗೆ ಕರೆ ಮಾಡಿಕೊಡಿ. ಖಂಡಿತವಾಗ್ಲೂ ನಾವು ನಿಮಗೆ ಅರ್ಥ ಮಾಡಿಕೊಡಲು ಜವಾಬ್ದಾರರಾಗಿದ್ದೇವೆ. ಸತ್ಯವೇದದಿಂದ ಉತ್ತರಗಳನ್ನು ಕೊಡ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.